ವೇಣುಗೋಪಾಲ್. ಆ್ಯಂಡ್ ಎಲ್ಲರೂ ಆರಾಮಾಗಿ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಫಾರ್ ಆಲ್ ಮೈ ವಿಡಿಯೋಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಬಂದು ಸಂಡೇ. ಸೊ ನಾನು ಯೋಚನೆ ಮಾಡ್ತಿದ್ದೆ ಏನು ಮಾಡ್ಬೋದು ಇವತ್ತು ಅಂತ. ಆ್ಯಂಡ್ ಎಲ್ಲರಿಗೂ ಗೊತ್ತಿರಂಗೆ ಬ್ಯಾಂಗ್ಳೂರಲ್ಲಿ ಇದ್ದಾಗ ಸಂಡೇಸು ಎಷ್ಟು ಸ್ಪೆಷಲ್ ಅಂತ ಗೊತ್ತಿರತ್ತಲ್ವಾ. ಬಿಕಾಸ್ ಸಂಡೇಸ್ ಅಂದ್ರೇ ನಮ್ಮ ಮನೇಲೆಲ್ಲ ನಾನ್ ವೆಜ್ಜು, ಬಿರಿಯಾನೀಸ್ ಅದೆಲ್ಲ ಮಾಡ್ತಾರೆ. ಸೊ ನನಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನಾನು ನಿದ್ದೆಯಲ್ಲಿ ಕೂಡ ಎಬ್ಬಿಸ್ಬಿಟ್ಟು ಬಿರಿಯಾನಿ ತಿಂತೇನೆ ಅಂತೀನಿ, ಅಷ್ಟು ಇಷ್ಟ ನನಗೆ ಬಿರಿಯಾನಿ ತಿನ್ನೋದು ಅಂದರೆ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಸುಸೈನ್ ಮೇರಿಲಿದ್ದಾಗ ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ, ಬಿಕಾಸ್ ಅಲ್ಲಿ ಅಷ್ಟು ರೆಸ್ಟೋರೆಂಟ್ಸ್ ಇರ್ತಾ ಇರಲಿಲ್ಲ. ಬಟ್ ನಾನು ಬ್ರಾಂಪ್ಟನ್ಗೆ ಶಿಫ್ಟ್ ಆದಮೇಲೆ ಇಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇದೆ. ಹೈದ್ರಾಬಾದಿ ಬಿರಿಯಾನಿ ಆ್ಯಂಡ್ ಇನ್ ಫ್ಯಾಕ್ಟ್ ಬ್ಯಾಂಗ್ಳೂರ್ ಬಿರಿಯಾನಿ ಕೂಡ ಇದೆ. ಅಲ್ಲಿ ನಮ್ಮ ಸ್ಟೈಲ್ ಬಿರಿಯಾನಿ ಕೂಡ ಸಿಗುತ್ತೆ. ಆ್ಯಂಡ್ ಅದು ಸ್ವಲ್ಪ ಲೈಕ್ ವೀಕ್ಲಿ ಒನ್ಸ್ ಏನೋ, ಬೇರೆ ದಿವಸ ಆಂಬೂರ್ ಬಿರಿಯಾನಿ, ವೆರೈಟಿ ಆಫ್ ಬಿರಿಯಾನೀಸ್ ಇದೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮನೇಲಿ ಕೂಡ ಇದ್ದೆ. ಸೊ ಅನ್ಕೊಂಡೆ ನಾನು ಯಾಕೆ ಬಿರಿಯಾನಿ ಮಾಡಬಾರ್ದು ಇವತ್ತು ಅಂತ. ಸೊ ಹಾಗೆ ನಾನು ಅನ್ಕೊಂಡೆ ನಿಮಗೂ ಕೂಡ ತೋರ್ಸೋಣ ಮಾಡೋಕ್ಕೆ ಅಂತ. ಸೊ ದೊನ್ನೆ ಬಿರಿಯಾನಿ ಅನ್ಕೊಂಡೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಕಾಂಪ್ಲಿಕೇಟೆಡ್ ಇರುತ್ತೆ ಅಂತ. ನಾನು ಕೂಡ ಅನ್ಕೊಂಡಿದ್ದೆ ದೊನ್ನೆ ಬಿರಿಯಾನಿ ಎಲ್ಲ ಮನೇಲಿ ಮಾಡೋಕ್ಕಾಗಲ್ಲ, ಇಟ್ಸ್ ಬೆಟರ್ ಹೋಟ್ಲಿಂದ ತರೋಣ ಅಂತ. ಬಟ್ ಇನ್ ಫ್ಯಾಕ್ಟ್ ಹೇಳಬೇಕು ಅಂದರೆ ತುಂಬಾನೇ ಈಸಿ ಮಾಡೋದಕ್ಕೆ. ಆ್ಯಂಡ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದ್ರೆ ಮೇ ಬಿ ಲೈಕ್ ವಿತಿನ್ 20 minutes ನಿಮ್ಮ ಬಿರಿಯಾನಿ ಗಮ್ಮತ್ ರೆಡಿ ಆಗಿಬಿಡುತ್ತೆ ಅಷ್ಟೇ. ಅದು ಇನ್ಯಾಕೆ ತಡ, ಬನ್ನಿ ನಾನು ನಿಮ್ಗೆ ಇವತ್ತು ದೊನ್ನೆ ಬಿರಿಯಾನಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ವೇಟ್, ಅದ್ರ ಜೊತೆ ನಾನು ಆಲ್ಮೋಸ್ಟ್ ಇನ್ನೊಂದು ಐಡಿಯಾ ಕೂಡ ಮಾಡಿದೆ. ಯಾಕಂದ್ರೆ ನನ್ನ ಫ್ರಿಡ್ಜಲ್ಲಿ ಸ್ಟಾಕ್ ಕೂಡ ಆಯಿತು ಚಿಕನ್ದು. ಸೊ ಐ ಥಾಟ್ ಲೆಟ್ ಮೀ ರೆಪ್ಲಿಕೇಟ್ ಸಮಥಿಂಗ್ ರಿಲೇಟೆಡ್ ಟು KFC ಚಿಕನ್ ಅಂತ. ಯಾಕಂದ್ರೆ ನಾನು ತುಂಬ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ KFC ಚಿಕನ್ ಈಸಿಯಾಗಿ ಮನೇಲೆ ಮಾಡ್ಬೋದು ಅಂತ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗ್ ಮಾಡ್ಬೋದು ಅಂತ. ಬಟ್ KFC ಚಿಕನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೇನೆ, ನನಗೂ ಗೊತ್ತಿಲ್ಲ ಹೆಂಗೆ ಬರ್ಬೋದು ಅಂತ. ಸೊ ಫಸ್ಟ್ ದೊನ್ನೆ ಬಿರಿಯಾನಿ ಮಾಡೋಣ, ಆಮೇಲೆ KFC ಚಿಕನ್ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಫಸ್ಟ್ ಮೆಥಡ್ನ ಆಲ್ರೆಡಿ ಇಲ್ಲಿ ಮಾಡಿಟ್ಟಿದ್ದೀನಿ. ನೀವು ನೋಡಂಗೆ ಇಲ್ಲಿ ಚಿಕನ್ ಇದೆ ಆ್ಯಂಡ್ ಇದಕ್ಕೆ ಒಂಚೂರು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ, ಸ್ವಲ್ಪ ಸಾಲ್ಟ್, ಮೊಸರು, ನಿಂಬೆಹಣ್ಣು, ಆಮೇಲೆ ಕಸ್ತೂರಿ ಮೇಥಿ. ಸೊ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಇದು ನನ್ನ ಸ್ಟೈಲ್ ಆಫ್ ದೊನ್ನೆ ಬಿರಿಯಾನಿ. ಸ್ವಲ್ಪ ಜನ ಜಸ್ಟ್ ಚಿಕನ್ನ ಒಗ್ಗರಣೆಗೆ ಹಾಕ್ತಾರೆ, ಇನ್ನು ಸ್ವಲ್ಪ ಜನ ಬರೀ ಖಾರ ಪುಡಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿರ್ತಾರೆ. ಸೊ ಬೇಸಿಕ್ಲಿ ಹೇಳಬೇಕು ಅಂದರೆ ಇಟ್ಸ್ ಆಲ್ ಡಿಪೆಂಡ್ಸ್ ಲೈಕ್ ಯಾರ್ಯಾರು ಹೆಂಗೆ ಟೇಸ್ಟ್ ಪ್ರಿಫರ್ ಮಾಡ್ತಾರೆ ಅಂತ. ಸೊ ನಾನು ಬೇಸಿಕ್ಲಿ ಸ್ಪೈಸಿ ಪ್ರಿಫರ್ ಮಾಡೋದ್ರಿಂದ ನಾನು ಈ ಥರ ಮ್ಯಾರಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಮೊಸರು ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಚಿಕನ್ ಕೂಡ ಟೆಂಡರ್ ಆಗುತ್ತೆ. ಆ್ಯಂಡ್ ಕಸ್ತೂರಿ ಮೇಥಿ ಏನಕ್ಕೆ ಹಾಕ್ತೀನಿ ಅಂದರೆ ಏನೋ ಒಂದು ಸ್ಮೆಲ್ಲು ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಇದನ್ನು ಮ್ಯಾರಿನೇಟ್ ಮಾಡಾಯಿತು. ಈ ಥರ ಮ್ಯಾರಿನೇಷನ್ ಮುಗಿಸ್ ಮೇಲೆ ಆಲ್ಮೋಸ್ಟ್ ಬೇಕಂದ್ರೆ 1/2 hour to 1 hour ಇಡ್ಬೋದು ಡಿಪೆಂಡಿಂಗ್ ಆನ್ ದ ಚಿಕನ್. ಇದು ಆಲ್ರೆಡಿ ಬ್ರೆಸ್ಟ್ ಪೀಸ್ ಇದು. ಸೊ ಹಾಗಾಗಿ ನನಗೆಲ್ಲ ತುಂಬ ಮ್ಯಾರಿನೇಷನ್ ಬೇಕಾಗಲ್ಲ. 10-15 minutes ವಿತ್ ಕರ್ಡ್ ಆ್ಯಂಡ್ ಲೆಮನ್ ಐ ಥಿಂಕ್ ಇಟ್ಸ್ ಗುಡ್ ಟು ಗೋ ಅಂತ ಹೇಳ್ತೀನಿ. ಇವಾಗ ಮ್ಯಾರಿನೇಷನ್ ಆಯಿತು, ನೆಕ್ಸ್ಟ್ ಪೇಸ್ಟ್ ಮಾಡ್ಕೊಬೇಕು. ಈ ಪ್ರಾಸೆಸ್ಸೇ ಮೋಸ್ಟ್ ಆಫ್ ದೆಮ್ ಮಿಸ್ಟೇಕ್ ಮಾಡ್ಬೋದು, ಇಲ್ಲ ಗೊತ್ತಿಲ್ಲದೆ ಇರ್ಬೋದು. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಈಸಿ ಪ್ರಾಸೆಸ್ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಒಂದು ಪ್ಯಾನ್ ತೊಗೊಬೇಕು. ಪ್ಯಾನ್ಗೆ ಸ್ವಲ್ಪ ಆಯಿಲ್. ನಾವೇನು ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಮಸಾಲ ಐಟಮ್ಸು ಇದೆ, ಮೇನ್ ಇಂಗ್ರೀಡಿಯೆಂಟ್ಸ್ ದೊನ್ನೆ ಬಿರಿಯಾನಿಗೆ. ಸೊ ಸ್ವಲ್ಪ ಪೆಪ್ಪರು, ಜೀರಿಗೆ, ಸೋಂಪು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದೇ ನಿಮಗೆ ಆ ದೊನ್ನೆ ಅರೋಮಾ ಕೊಡೋದು. ಆ್ಯಂಡ್ ಒಂದು 4 ಲವಂಗ, 2 ಏಲಕ್ಕಿ, ಆಮೇಲೆ ಒಂದು 2 ಇಂಚಷ್ಟು ಚಕ್ಕೆ. ಇಷ್ಟನ್ನ ನಾವು ಫಸ್ಟ್ ಈ ಎಣ್ಣೆ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ತಾನೆ ನಿಮಗೆ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇದು 4-5 ಬೆಳ್ಳುಳ್ಳಿ, ಆಮೇಲೆ 1 ಇಂಚಷ್ಟು ಶುಂಠಿ ಹಾಕ್ಕೊಬೇಕು. ಸೊ ಇದು ಬೇಸಿಕ್ಲಿ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಚಿಕನ್ ತೊಗೊತೀರಾ ಅಂತ. ನಾನು ಜಸ್ಟ್ 1 ಬ್ರೆಸ್ಟ್ ಪೀಸ್ ಆಫ್ ಚಿಕನ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಜಾಸ್ತಿ ಮಸಾಲೆ ಬೇಕಾಗಿರಲ್ಲ. ಆ್ಯಂಡ್ ಇದ್ರ ಜೊತೆ ನಾನು ಕೂಡ ಇದು ತೊಗೊಳ್ತೀನಿ ಹಸಿಮೆಣಸಿನಕಾಯಿ. ಇದು ಅಗೇನ್ ಮೇನ್ ಇಂಗ್ರೀಡಿಯೆಂಟ್ಸು. ಆಲ್ಮೋಸ್ಟ್ ನಾನು 10 ತೊಗೊಂಡಿದ್ದೀನಿ, ಬಿಕಾಸ್ ನಾನು ಸ್ಪೈಸಿ ಬೇಕು ಆ್ಯಂಡ್ ಐ ಪ್ರಿಫರ್ ಸ್ಪೈಸಿ. ಸೊ ಇದು ಫ್ರೈ ಆಗ್ತಾ ನಾನು ಇಲ್ಲಿ 1 cup ಅಷ್ಟು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಉದ್ದುದು ಕಟ್ ಮಾಡ್ಕೊಂಡ್ರೆ ಆಗುತ್ತೆ, ಬಿಕಾಸ್ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ. ಸೊ ಇದು ಸ್ವಲ್ಪ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಸೊ ಇದನ್ನು ಮಿಕ್ಸಿಗೆ ಹಾಕಬೇಕಾದ್ರೆ 1/2 cup ಪುದೀನ, ಆಮೇಲೆ 1/2 cup ಕೊತ್ತಂಬರಿ, 1/2 cup ಹಾಕಬೇಕು. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ನಾನು ಸ್ವಲ್ಪ ವೀಡಿಯೋಸಲ್ಲಿ ನೋಡಿದೆ ಬರೀ ಪುದೀನ, ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನಕಾಯಿ ಮಾತ್ರ ಪೇಸ್ಟ್ ಮಾಡಿ ಹಾಕು. ಬಟ್ ಐ ನಾಟ್ ಶ್ಯೂರ್. ನಾನು ಹೇಳಿದಂಗೆ ಇದು ನನ್ನ ಸ್ಟೈಲ್ ಆಫ್ ಡೂಯಿಂಗ್. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ನೋಡಿ ಮಾಡ್ಕೋಬೋದು. ಸೊ ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಆ್ಯಂಡ್ ಆಲ್ರೆಡಿ ನಾನು ಮಿಕ್ಸಿ ಜಾರಲ್ಲಿ ಪುದೀನ ಆಮೇಲೆ ಕೊತ್ತಂಬರಿ ಹಾಕಿದ್ದೀನಿ. ಹೆಂಗೆ ಪೇಸ್ಟ್ ಹಾಕಬೇಕು, ಇಲ್ಲಾಂದ್ರೆ ಅದನ್ನ ಮಸಾಲೆ ಯಾಕಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಒಂಥರ ಥರ ಅಂತ ಸಿಗುತ್ತೆ. ಇಟ್ಸ್ ಬೆಟರ್ ಯು ಗ್ರೈಂಡ್ ಕಂಪ್ಲೀಟ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಒಂದು ಕುಕ್ಕರ್ ಎತ್ಕೊಳ್ಳೋಣ. ಸೊ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ದಿಸ್ ಇಸ್ ಲೈಕ್ ಫೈನಲ್ ಸ್ಟೆಪ್ ಅನ್ನೋ ಥರ.
ಹಚ್ಚಿಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದೊಂಥರ ಥೆರಪಿ ಥರ. ಸೊ ಯೂಶಲ್ ಆಗಿ ಈ ಥರ ಜಾಸ್ತಿ ಮಸಾಲೆ ಐಟಮ್ಸ್ ಮಾಡಿದಾಗ ಫುಲ್ ಕಿಚನ್ ಸ್ಮೆಲ್ ಜಾಸ್ತಿ ಬರುತ್ತೆ. ಆ್ಯಂಡ್ ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಬೇಸ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅಷ್ಟು ವೆಂಟಿಲೇಷನ್ ಇಲ್ಲ ಎಕ್ಸೆಪ್ಟ್ ಚಿಮ್ನಿ. ಸೊ ಅಡುಗೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇರುತ್ತೆ ಸ್ಮೆಲ್ ಮನೆಯಲ್ಲಿ. ಆ್ಯಂಡ್ ಪೀಪಲ್ ಹೂ ಡೋಂಟ್ ಲೈಕ್ ದಿಸ್ ಇಸ್ ದ ಬೆಸ್ಟ್ ಥೆರಪಿ ಅಂತ ಹೇಳ್ತೀನಿ. ದಿಸ್ ಇಸ್ ಸೆಂಟೆಡ್ ಕ್ಯಾಂಡಲ್. ಸೊ ಇದನ್ನು ಲೈಟ್ ಮಾಡಿಟ್ರೆ ಸೊ ಅದು ಬೇರೆ ಸ್ಮೆಲ್ಸ್ನೆಲ್ಲ ತೊಗೊಳುತ್ತೆ. ಆ್ಯಂಡ್ ಯು ಡೋಂಟ್ ಗೆಟ್ ದಟ್ ಅರೋಮಾ ಆಫ್ ದ ಮಸಾಲ ಇಷ್ಟ ಅಲ್ದಿರೋರು. ಬಟ್ ನನಗೇನಂದರೆ ಐ ಫೀಲ್ ದಟ್ ಪ್ಲೆಸೆಂಟ್ ಅಲ್ಲಿ ಕುಕಿಂಗ್ ಅಂತ ಹೇಳ್ತೀನಿ. ಎಷ್ಟು ಆರಾಮ್ ಅನ್ಸುತ್ತೆ ಸ್ಮೆಲ್ಲು, ತಮ್ನೆಸ್, ಇಟ್ ವಿಲ್ ಬಿ ಸೋ ಗುಡ್. ಸೊ ಆಲ್ಮೋಸ್ಟ್ ಈಗ ಎಣ್ಣೆ ಕಾಲಿದೆ. ಸೊ ಇದಕ್ಕೆ ನಾನು ಈಗ ಹೇಳ್ದಂಗೆ ಇದು ಮಸಾಲೆ ಹಾಕ್ತಾ ಇದ್ದೀನಿ. ಇದು ಸ್ಮೆಲ್ ಇವಾಗ ಒಂದು ಕಪ್ಪಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ನಿಮಗೆ ನಾವು ಈರುಳ್ಳಿ ತುಂಬ ಇಷ್ಟ ಇಲ್ಲ ಅಂದರೆ ಪ್ರಿಫರ್ ಬೇಡ ಕರೆಕ್ಟಾಗಿ ಮಸಾಲೆ ಹಾಕ್ಬೋದು. ಇದು ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಲೈಕ್ ಟ್ರಾನ್ಸ್ಲೂಸೆಂಟ್ ಅದು ಬರೋಲ್ಲ, ಇಲ್ಲಾಂದರೆ ಸ್ವಲ್ಪ ಬ್ರೌನಿಶ್ ಆಗಿ ಬರೋಲ್ಲ. ಡಿಪೆಂಡ್ ನಿಮ್ಗೆ ಹೆಂಗೆ ಬೇಕು ಅಂದರೆ. ಬಟ್ ನಾನು ಯೂಶಲಾಗಿ ಕಂಪ್ಲೀಟ್ ಫ್ರೈ ಆಗಬೇಕಂತ ಮಾಡ್ತೀನಿ. ಸೊ ದಟ್ ವಿಲ್ ಬಿ ನೈಸ್. ಮಧ್ಯದಲ್ಲಿ ಆ ಬ್ರೌನಿಶ್ ಕ್ಯಾರಮಲೈಸ್ ಆನಿಯನ್ ಸಿಗ್ತಾ ಇದೆ ಆ್ಯಕ್ಚುಲಿ ಎಸ್ಪೆಷಲಿ ಬಿರಿಯಾನಿಲಿ. ಸೊ ಇವಾಗ ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಆಗಿದೆ. ಸೊ ಇದಕ್ಕೆ ಇವಾಗ ಮಸಾಲೆ ಹಾಕೋಣ. ಇದು ಮಸಾಲೆ ಕಂಪ್ಲೀಟಾಗಿ ಸ್ಮೆಲ್ ಹೋಗಬೇಕು. ಯಾಕೆಂದರೆ ಒಂಥರ ಹಸಿ ಸ್ಮೆಲ್ ಇದ್ದರೆ ಅದು ಚಿಕನ್ ಎಲ್ಲ ಹಾಕಿದ್ರೆ ಇನ್ನೂ ಒಂಥರ ಹಸಿ ಸ್ಮೆಲ್ ಇರುತ್ತೆ. ತಿನ್ಬೇಕಾದ್ರೆ ಕಂಪ್ಲೀಟಾಗಿ ಹೋಗಿರಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡೋಣ. ಆಮೇಲೆ ಇದಾದ್ಮೇಲೆ ಚಿಕನ್ ಹಾಕೋಣ. ಇದು ಆಲ್ಮೋಸ್ಟ್ ಸ್ಮೆಲ್ ಹೋಗಿದೆ ಇವಾಗ. ಆ್ಯಂಡ್ ಇದು ಸ್ಮೆಲ್ ಹೋದ್ಮೇಲೆ ಇವಾಗ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಇದ್ರಲ್ಲಿ ಹಾಕಬೇಕು. ಬಿಕಾಸ್ ಚಿಕನ್ಗೂ ಸ್ವಲ್ಪ ಮಸಾಲೆ ಇಡಬೇಕು ಅಂತ. ಇದು ಆಲ್ಮೋಸ್ಟ್ ಸ್ಮೆಲ್ ಹೋಗಿದೆ ಇವಾಗ. ಆ್ಯಂಡ್ ಇದು ಸ್ಮೆಲ್ ಹೋದ್ಮೇಲೆ ಇವಾಗ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಇದ್ರಲ್ಲಿ ಹಾಕಬೇಕು. ಬಿಕಾಸ್ ಚಿಕನ್ಗೂ ಸ್ವಲ್ಪ ಮಸಾಲೆ ಇಡಬೇಕು ಅಂತ. ಸೊ ಇವಾಗ ಇದಕ್ಕೆ ರೈಸ್ ಹಾಕ್ತಾ ಇದ್ದೀನಿ. ಸೊ ನಾವು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದಾಗ ನಾವು ಇನ್ನೂ ಸಾಲ್ಟ್ ಹಾಕಿಲ್ಲ. ಬಿಕಾಸ್ ಚಿಕನ್ ಮ್ಯಾರಿನೇಟ್ ಮಾಡಿದಾಗ ಸಾಲ್ಟ್ ಹಾಕಿದ್ದೀವಿ. ಸೊ ಹಾಗಾಗಿ ಫೈನಲಿ ರೈಸ್ ಎಲ್ಲ ಹಾಕ್ಮೇಲೆ ಒಂದ್ಸತಿ ಟೇಸ್ಟ್ ನೋಡ್ಕೊಂಡು ಎಷ್ಟು ಬೇಕಾಗುತ್ತೆ ಅಂತ ಸಾಲ್ಟ್ನ ಮೆಷರ್ ಮಾಡ್ಕೊಂಡು ಹಾಕೋಣೋದು ಬೆಟರು. ಬಿಕಾಸ್ ನಾವು ಮುಂಚೆನೇ ಹಾಕೊಂಡ್ರೆ ಆಮೇಲೆ ಚಿಕನ್ ಎಲ್ಲೂ ಜಾಸ್ತಿ ಆಗಿ ಮಸಾಲೆಲ್ಲೂ ಜಾಸ್ತಿ ಆಗುತ್ತೆ. ಸೊ ಯೂಶಲಾಗಿ ನಾನು ಇದು ಮಾಡ್ತೀನಿ. ರೈಸ್ ಎಲ್ಲ ಹಾಕ್ಮೇಲೆ ಫೈನಲ್ ಟಚ್ ಅಂತ ಲಾಸ್ಟಲ್ಲಿ ನೋಡ್ಕೊಂಡು ಎಷ್ಟು ಬೇಕಾಗುತ್ತೆ ಸಾಲ್ಟ್ ಅಂತ ನಾನು ಹಾಕೊಂತೀನಿ. ಸೊ ಇದು ಆಲ್ಮೋಸ್ಟ್ ಬಾಯ್ಲಿಂಗ್ ಬರ್ತಾರೆ. ಸೊ ಇವಾಗ ನಾನು ಇದನ್ನು ಮುಚ್ಚಳ ಹಾಕಿ ಮುಚ್ಚಿ 2 ವಿಸಲ್ಸ್ ವೇಟ್ ಮಾಡ್ತೀನಿ. ನಾನು ಹೇಳ್ದಂಗೆ ಚಿಕನ್ ಆಲ್ರೆಡಿ ತುಂಬ ಟೆಂಡರ್ ಆಗಿರೋದ್ರಿಂದ ಜಾಸ್ತಿ ಬೇಕಾಗಿಲ್ಲ. ಅಕಸ್ಮಾತ್ ನಾನು ಹೇಳ್ದಂಗೆ ನೀವೇನಾದ್ರು ಫ್ರೆಶ್ ಚಿಕನ್ ತೊಗೊಂಡ್ರೆ ಅದು ಬೇಕಂದ್ರೆ ಮೇ ಬಿ 3 ವಿಸಲ್ಸ್ ಇಟ್ಕೊಬೋದು, ಡಿಪೆಂಡಿಂಗ್ ನೀವು ಯಾವ ಕುಕ್ಕರ್ ಯೂಸ್ ಮಾಡ್ತೀವಿ ಹೆಂಗೆ ಅಂತ. ಬಟ್ ನಾನು ಯೂಶಲಿ ಈ ಕುಕ್ಕರಲ್ಲಿ ಜಸ್ಟ್ 2 ವಿಸಲ್ಸ್ ಇಟ್ಟು ಆಮೇಲೆ ವಾರ್ಮಿಂಗ್ ಸೆಂಟ್ರಲ್ಲಿ ಇರ್ತೀನಿ. ಸೊ ದಟ್ ಸ್ವಲ್ಪ ವಾರ್ಮ್ ಆಗಿ ಆಮೇಲೆ ನೀಟಾಗಿ ಆಗುತ್ತೆ ಅಂತ. ಸೊ ಇವಾಗ ಇದನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು 2 ವಿಸಲ್ಸ್ಗೆ ವೇಟ್ ಮಾಡೋಣ. ಆ್ಯಂಡ್ ಅಷ್ಟೊತ್ತಿಗೆ ನಾನು ಹೇಳ್ದಂಗೆ KFC ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಬನ್ನಿ ಅದನ್ನ ನೋಡೋಣ ಹೆಂಗೆ ಮಾಡೋದು ಅಂತ. ನಾವಿವಾಗ KFC ಚಿಕನ್ ಮಾಡ್ತಾ ಇದೀವಿ. ಸೊ ನಾನು ಇದ್ರ ಬಗ್ಗೆ ತುಂಬ ಯೂಟ್ಯೂಬಲ್ಲಿ ಗೂಗಲೆಲ್ಲ ಸರ್ಚ್ ಮಾಡಿದೆ ಹೆಂಗೆ ಮಾಡ್ಬೋದು ಅಂತ. ತುಂಬ ವೆರೈಟಿ ಇದೆ ಅಗೇನ್ ಇದರಲ್ಲಿ. ಸೊ ನಿಮಗೆ ಹೆಂಗೆ ಇಷ್ಟನೋ ಅದೇ ಥರ ಫಾಲೋ ಮಾಡ್ಕೊಬೋದು. ನಾನು ಹೇಳ್ದಂಗೆ ನಂಗೆ ಸ್ಪೈಸಿ ಇಷ್ಟ ಇರೋದ್ರಿಂದ ಸ್ವಲ್ಪ ನಾನು ಇಂಡಿಯನ್ ಟಚ್ ಕೊಡ್ತೀನಿ ಆ್ಯಂಡ್ ಸ್ವಲ್ಪ ಇಂಡಿಯನ್ ಸ್ಟೈಲ್ ಥರ ಮಾಡ್ಕೊತೀನಿ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಲೈಕ್ ಹೌ ಯು ಮೇಕ್ ಅಂತ. ಬಟ್ ನಾನೇನು ಆ್ಯಕ್ಚುಲಿ ಫ್ಲೇವರ್ಗಿಂತ ಏನು ನೋಡ್ತಾ ಇರೋದು ಅಂದರೆ ದ ಟೆಕ್ಸ್ಚರ್ ಆಫ್ ದ ಚಿಕನ್. ಲೈಕ್ KFC ಅದು ಹೆಂಗೆ ಕ್ರಂಚಿಯಾಗಿ ಆ ಥರ ಮೇಲೆ ಟೆಕ್ಸ್ಚರ್ ಬರುತ್ತೆ ಆ ಥರ ಟ್ರೈ ಮಾಡ್ತಾ ಇದ್ದೀನಿ. ಆ ಥರ ಮಾಡೋದಕ್ಕೆ ದೇ ಲೈಕ್ 3 ಪ್ರಾಸೆಸ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಡೂ ಚಿಕನ್ ಮ್ಯಾರಿನೇಷನ್ ಮಾಡ್ಕೋಬೇಕು. ಆ್ಯಂಡ್ ಈ ಚಿಕನ್ ಮ್ಯಾರಿನೇಷನ್ಗೆ ಅಗೇನ್ ದರ್ಸ್ ವೆರೈಟಿ ಆಫ್ ವೇಸ್. ಸ್ವಲ್ಪ ಜನ ಬಟರ್ ಮಿಲ್ಕ್ ಹಾಕಿ ಅದನ್ನ ನೆನೆಸಿರ್ತಾರೆ. ಅಗೇನ್ ಲೈಕ್ ಐ ಸೆಡ್ ಫ್ರೆಶ್ ಚಿಕನ್ ಆದರೆ ನೀವು ಆ ಥರ ಮಾಡ್ಬೋದು ಬಿಕಾಸ್ ಟೆಂಡರೈಸ್ ಮಾಡೋಕ್ಕೆ. ಇದು ಆಲ್ರೆಡಿ ಫ್ರೋಸನ್ ಆಗಿರೋದ್ರಿಂದ ಇದೇನು ಜಾಸ್ತಿ ಬೇಕಲ್ಲ. ಸೊ ನಾನು ಜಸ್ಟ್ ಚಿಲ್ಲಿ ಪೌಡರು, ಸ್ವಲ್ಪ ಪೆಪ್ಪರು, ಸಾಲ್ಟ್ ಅಷ್ಟೇ ಹಾಕಿದ್ದೀನಿ. ಸೊ ದಟ್ ಆ ಮಸಾಲೆ ಸ್ವಲ್ಪ ಚಿಕನಲ್ಲಿ ಹಿಡಿಯುತ್ತೆ ಅಂತ. ಸೊ ನಿಮ್ಗೆ ಬೇಕಂದ್ರೆ ನೀವು ಬೇಕಂದ್ರೆ ಫ್ರೆಶ್ ಚಿಕನ್ ತೊಗೊಂಡ್ರೆ ಯು ಕ್ಯಾನ್ ಆ್ಯಕ್ಚುಲಿ ಪುಟ್ ಬಟರ್ ಮಿಲ್ಕ್. ಅಗೇನ್ ವೆರೈಟಿ ಥರ ಇದೆ. ಇದು ಕಾರ್ನ್ಫ್ಲೋರ್, ಹಾಗೆ ಇದಕ್ಕೆ ಪೆಪ್ಪರ್ ಹಾಕಿದ್ದೀನಿ. ಸೊ ಇದಕ್ಕೆ ಒಂದು ಲಿಕ್ವಿಡಿ ಟೆಕ್ಸ್ಚರ್ ಬೇಕು. ಸೊ ದಟ್ ನೀವು ಚಿಕನ್ನ
ಪೌಡರ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಈ ವಾಟರ್ ಅಲ್ಲಿ ಡಿಪ್ ಮಾಡಿ ಇದು ಮಾಡಬಹುದು. ಆಕ್ಚುಲಿ ಸ್ವಲ್ಪ ಜನ ಸಜೆಷನ್ ಏನ್ ಹೇಳಿದ್ರು ಅಂದ್ರೆ ಕೋಲ್ಡ್ ವಾಟರ್ ಅಲ್ಲಿ ಮಾಡಿ ಅಂತ, ಬಟ್ ಐ ಫೆಲ್ಟ್ ಲೈಕ್ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಅಲ್ಲಿ ಮಾಡೋದ್ರಿಂದ ಸ್ವಲ್ಪ ಬಾಂಡಿಂಗ್ ಆಮೇಲೆ ಟೆಕ್ಸ್ಚರ್ ಕೂಡ ಇನ್ನು ಕ್ರಿಸ್ಪಿ ಆಗಿ ಬರುತ್ತೆ ಅಂತ. ಅಂಡ್ ಇದ್ರಲ್ಲಿ ನಾನೇನ್ ನೋಡಿದೆ ಅಂದ್ರೆ ಸ್ವಲ್ಪ ಪೆಪ್ಪರು ಆಮೇಲೆ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಗಾಗಿ ನಾನು ಒಂದು ಹಾಫ್ ಇಲ್ಲ 1/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಅಂಡ್ ಚೂರೇ ಪಿಂಚ್ ಸಾಲ್ಟ್ ಹಾಕಿದ್ದೀನಿ, ಬಿಕಾಸ್ ಚಿಕನ್ ಅಲ್ಲೂ ಸಾಲ್ಟ್ ಇದೆ, ಇದರಲ್ಲೂ ಸಾಲ್ಟ್. ಸೊ ನೋಡ್ಕೊಳ್ಳಿ, ಬಿ ವೆರಿ ವೆರಿ ಕೇರ್ಫುಲ್. ಬೇಡ ಅನ್ನೋ ಕಾರ್ನ್ಫ್ಲೋರ್ಗೆ ಸಾಲ್ಟ್ ಬೇಡ ಅಂದ್ರೆ ಹಾಕೊಂಡಿರೋದು ಒಳ್ಳೇದು. ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇದರಲ್ಲಿ ನಿಮ್ಗೆ ಆ ಟೆಕ್ಸ್ಚರ್ ಮಸಾಲೆ ಟೇಸ್ಟ್ ಎಲ್ಲ ಸಿಗೋದು. ಸೊ ಇವಾಗ ನಾನು ಆಲ್ಮೋಸ್ಟ್ ಹಾಫ್ ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ, ಬಿಕಾಸ್ ನನ್ನ ಹತ್ರ ಜಸ್ಟ್ ಲೈಕ್ ನಾನು 4 cups ಆಫ್ ಇದು ತೊಗೊಂಡಿದ್ದೀನಿ. ಸೊ ನಾನು ಇವಾಗ ಜಸ್ಟ್ 4 pieces ಆಫ್ ಚಿಕನ್ ತೊಗೊಂಡಿರೋದ್ರಿಂದ ಸೊ ನಾನು ಹಾಫ್ ಕಪ್ ಆಫ್ ಮೈದಾ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಚಿಕನ್ ಪೀಸಸ್ ಇದೆ ಜಾಸ್ತಿ ತೊಗೊಬೋದು. ಹಾಗೆ ನಿಮ್ಗೆ ಯಾವ ಥರ ಚಿಕನ್ ಲೆಗ್ ಪೀಸ್ ಬೇಕಾ, ಡ್ರಮ್ ಸ್ಟಿಕ್ ಬೇಕಾ, ಯಾವ ಥರ ಬೇಕು ಅದು ನಿಮ್ಮ ಆಪ್ಷನ್. ಅಗೇನ್ ಇಲ್ಲಿ ಇನ್ನೊಂದೇನಂದ್ರೆ ಇದು ಕಂಪ್ಲೀಟ್ಲಿ ಡ್ರೈ ಮಿಕ್ಸ್ಚರ್ ಆಗಿರುತ್ತೆ, ವಾಟರ್ ಏನು ಮಿಕ್ಸ್ ಮಾಡಂಗಿಲ್ಲ. ಸೊ ನಾವು ಆಲ್ರೆಡಿ ಕಾರ್ನ್ಫ್ಲೋರ್ ಅಲ್ಲಿ ಮಾಡ್ಕೊಂಡಿರೋದ್ರಿಂದ ಅದು ಒಂದು ಬೆಟ್ ಮಿಕ್ಸ್ಚರು, ಇದು ಒಂದು ಡ್ರೈ ತರ ಇರುತ್ತೆ. ಸೊ ಇದಕ್ಕೆ ಅಗೇನ್ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಬೋದು. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಸೊ ನಾನು ಇಲ್ಲಿ ಸ್ವಲ್ಪ ಇಂಡಿಯನ್ ಮಿಕ್ಸ್ ಎಲ್ಲ ಕೊಡ್ತಾ ಇದ್ದೀನಿ, ಬಟ್ ಜನರಲ್ ಆಗಿ ಅವರೆಲ್ಲ ಯೂಸ್ ಮಾಡೋದು ಫಸ್ಟು ಆನಿಯನ್ ಪೌಡರ್, ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಆನಿಯನ್ ಪೌಡರ್ ಹಾಕೊಬೇಕು. ನಿಮ್ಗೆ ಬೇಕಂದ್ರೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿನೂ ಹಾಕೊಬೋದು. ಅಂಡ್ ದೆನ್ ಇದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಗಾರ್ಲಿಕ್ ಪೌಡರ್, and again half tablespoon ಅಷ್ಟು oregano ಯೂಸ್. ಸ್ವಲ್ಪ ಜನ ಬೇಸಲ್ ಯೂಸ್ ಮಾಡ್ತಾರೆ, ಇನ್ನು ಬೇರೆ ಯೂಸ್ ಮಾಡ್ತಾರೆ. ಸೊ ಡಿಪೆಂಡ್ಸ್ ನಿಮ್ಗೆ ಯಾವ ತರ ಫ್ಲೇವರ್ ಇಷ್ಟ ಆಗುತ್ತೋ. ಸ್ವಲ್ಪ ಜನ ರೋಸ್ಮೆರಿ ಕೂಡ ಯೂಸ್ ಮಾಡ್ತಾರೆ. ಅಂಡ್ ಯೂಶುವಲ್ ಆಗಿ ಇವ್ರು ಯೂಸ್ ಮಾಡೋದು ಪೆಪ್ರಿಕಾ ಅಂತ ಹೇಳ್ತಾರೆ. ಸೊ ನಾನು ಯೂಸ್ ಮಾಡ್ತಾರೆ ನಾರ್ಮಲ್ ಇಂಡಿಯನ್ ಚಿಲ್ಲಿ ಪೌಡರ್. ಸೊ ನನಗೆ ಸ್ವಲ್ಪ ಸ್ಪೈಸಿ ಬೇಕಿರೋದ್ರಿಂದ ನಾನು ಆಲ್ಮೋಸ್ಟ್ 1 ಸ್ಪೂನ್ ಅಷ್ಟು ಹಾಕೊತೀನಿ. ಸಾಲ್ಟ್ ನಾ ಹೇಳ್ದಂಗೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋದು ಬೆಟರು. ಅಂಡ್ ಇದಕ್ಕೂ ಕೂಡ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದೀನಿ. ಅಂಡ್ ನಾನು ಸ್ವಲ್ಪ ಫಜಿಟಾ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ, ಅವ್ರು ಆಕ್ಚುಲಿ ಮ್ಯಾಗಿ ಮಸಾಲ ಹಾಕ್ರು ಅವ್ರ ಟೇಸ್ಟ್ ಇಷ್ಟ ಅಂತ. ಬಟ್ ನಾನು ಸ್ವಲ್ಪ ಲೈಕ್ 1/4 ಟೇಬಲ್ ಸ್ಪೂನ್ ಅಷ್ಟು ಫಜಿಟಾ ಪೌಡರ್ ಹಾಕೊಳ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಜಸ್ಟ್ ಆಪ್ಷನಲ್. ನಾನು ಹೇಳ್ದಂಗೆ ಮೆನಿ ಆಪ್ಷನ್ಸ್ ಇದೆ, ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಆಪ್ಷನ್ ಆಗಿ ತೊಗೊಬೋದು. ಅಂಡ್ ನಾನು ಹೇಳ್ದಂಗೆ ನಾನು ಸ್ವಲ್ಪ ಇಂಡಿಯನ್ ಮಿಕ್ಸ್ ಕೊಡೋದ್ರಿಂದ ನಾನು ಸ್ವಲ್ಪ ಮೀಟ್ ಮಸಾಲ ಹಾಕೊಂತೀನಿ. ನಿಮ್ಮ ಹತ್ರ ಗರಂ ಮಸಾಲ ಅಂದ್ರೆ ಗರಂ ಮಸಾಲಾನು ಹಾಕೊಬೋದು. ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಏನು ಪ್ರಿಫರ್ ಅಂತ. ಅಂಡ್ ನೀವು ಕೇಸರಿ ಥರ ರೆಪ್ಲಿಕೇಟ್ ಮಾಡಬೇಕು ಅಂದ್ರೆ ಆಕ್ಚುಲಿ ನೀವು ಇದೆಲ್ಲ ಯೂಸ್ ಮಾಡೋದಿಲ್ಲ, ಇನ್ನು ಬೇರೆ ಆಕ್ಚುಲಿ ಯೂಸ್ ಮಾಡಬೇಕು. ಬಟ್ ಇಟ್ಸ್ ಮೈ ವೇ ಆಫ್ ಡೂಯಿಂಗ್ ಅಷ್ಟೇ. ಇದನ್ನು ಕಂಪ್ಲೀಟ್ ಆಗಿ ಈ ಥರ ಮಿಕ್ಸ್ ಮಾಡಬೇಕು. ಅಂಡ್ ಇದು ಕಂಪ್ಲೀಟ್ಲಿ ಡ್ರೈ ಮಿಕ್ಸ್ ಆಗಿರುತ್ತೆ. ಅಂಡ್ ನಾನು ಇದಕ್ಕೆ ಸ್ವಲ್ಪ ಕ್ರಿಸ್ಪಿನೆಸ್ ಅದರ ಇನ್ನು ಫ್ಲೇಕಿ ಆಗಿ ಬರಲಿ ಅಂತ ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಬ್ರೆಡ್ ಕ್ರಮ್ಸ್ ಹಾಕೊಂತಾ ಇದೀನಿ. ಸೊ ಲೆಟ್ ಮೀ ಟ್ರೈ, ಬಿಕಾಸ್ ಅವ್ರು ಕೊಟ್ಟೆ ಸಜೆಷನ್ ಪ್ರಕಾರ ಬ್ರೆಡ್ ಕ್ರಮ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಸೊ ನಾನು 1 ಸ್ಪೂನ್ ಅಷ್ಟು ಬ್ರೆಡ್ ಕ್ರಮ್ಸ್ ಹಾಕಿದ್ದೀನಿ. ಸೊ ಇದನ್ನ ಮಿಕ್ಸ್ ಮಾಡಾಯಿತು. ಸೊ ನಮಗೆ ಬೇಕಾಗಿರೋ ಕಂಪ್ಲೀಟ್ ಮಿಕ್ಸ್ಚರ್ ರೆಡಿ ಆಗಿದೆ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ ಈ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ಫಸ್ಟ್ ಪ್ರಾಸೆಸ್ ಈ ಡ್ರೈ ಪೌಡರಲ್ಲಿ ಈ ಥರ ಕಂಪ್ಲೀಟಾಗಿ ರೋಲ್ ಮಾಡಬೇಕು. ನಾನು ಸ್ವಲ್ಪ ಸ್ಲಿಪ್ ಮಾಡಿದ್ದೀನಿ, ಸೊ ದಟ್ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಇನ್ನೂ ಕ್ರಿಸ್ಪಿ ಆಗಿರುತ್ತೆ ಅಂತ. ಸೊ ಇದನ್ನ ಈ ಥರ ಡಸ್ಟ್ ಆಫ್ ಮಾಡಿಕೊಂಡು ಇವಾಗ ಕಾರ್ನ್ಫ್ಲೋರ್ ಇದರಲ್ಲಿ ಡಿಪ್ ಮಾಡ್ಕೊಬೇಕು. ಈ ಥರ ತುಂಬೋದು ಮಾಡಿಲ್ಲ, ಜಸ್ಟ್ ಒಂದು ಹಿಂಗೆ ಮಾಡಿ ಎತ್ಬಿಡ್ಬೇಕು. ಯಾಕಂದರೆ ತುಂಬೋದು ಮಾಡಿದ್ರೆ ಈ ಮಸಾಲೆ ಎಲ್ಲ ಅದರಲ್ಲಿ ಡಿಸಾಲ್ವ್ ಆಗಿರುತ್ತೆ ಆ್ಯಂಡ್ ಚಿಕನಲ್ಲಿ ಏನು ಉಳಿಯಲ್ಲ. ಇಷ್ಟೇ, ಇದನ್ನ ಈ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊತೀನಿ. ಸೊ ದಟ್ ಐ ರಿಪೀಟ್ ದ ಸೇಮ್ ಪ್ರಾಸೆಸ್ ಫಾರ್ ಆಲ್ ದ ಅದರ್ ಚಿಕನ್.
ಸೊ ಇವತ್ತು ನೀವೆಲ್ಲ ನೋಡ್ದಂಗೆ ನಾನು ದೊನ್ನೆ ಬಿರಿಯಾನಿ ಮತ್ತು KFC ಚಿಕನ್ ಟ್ರೈ ಮಾಡಿದೆ ಅಂಡ್ ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ದೊನ್ನೆ ಬಿರಿಯಾನಿ ಹೆಂಗಿದೆ ಅಂತ. ನಾನು ದೊನ್ನೆ ಬಿರಿಯಾನಿ ಜೊತೆ ಮೊಸರು ಬಜ್ಜಿ ಮಾಡಿದೀನಿ, ಲೈಟ್ ಆಗಿ ಈರುಳ್ಳಿ ಕೊತ್ತಂಬರಿ ಆಮೇಲೆ ಸೌತೆಕಾಯಿ ಹಾಕಿ. ಸೊ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಆಲ್ರೆಡಿ ನನ್ನ ಬಾಲ್ ತುಂಬಾ ನೀರು ಬರ್ತಾ ಇದೆ. ಟೂ ಗುಡ್, ಆಲ್ಮೋಸ್ಟ್ ಸಿಮಿಲರ್ ಟೇಸ್ಟ್ ಇದೆ ನಾವು ಬ್ಯಾಂಗ್ಳೂರಲ್ಲಿ ಏನ್ ತಿಂತಾ ಇದ್ರಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಗೆ ಏನಾದ್ರು ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ. ಅಂಡ್ ಇವಾಗ ನಾನು KFC ಇದು ಚಿಕನ್ ರೆಪ್ಲಿಕೇಟ್ ಮಾಡಿದೆ, ನನಗೆ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ. ಆಲ್ಮೋಸ್ಟ್ ಸಿಮಿಲರ್ ಆಗಿ ಅದೇ ತರ ಬಂದಿದೆ ಅಂಡ್ ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಎಕ್ಸ್ಟ್ರಾರ್ಡಿನರಿ. ಆ ಕ್ರಿಸ್ಪಿನೆಸ್ ಏನೋ ಮಸಾಲ ಎಲ್ಲ ಆಡ್ ಮಾಡಿರೋದು, ಸ್ಲೈಟ್ ಆಗಿ ಮಸಾಲೆ ಫುಲ್ ಸ್ಪೈಸಿ ಗೊತ್ತಾಗ್ತಾ ಇದೆ. ನಿಮ್ಗೆ ಇದಿಷ್ಟ ಆದ್ರೆ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೊಂದ್ರೆ ಡಿಫ್ರೆಂಟ್ ಆಗುತ್ತೆ KFC ಗಿಂತ, ಬಟ್ ಆಲ್ಮೋಸ್ಟ್ ಅದೇ ತರ ಇರೋದ್ರಿಂದ ಸ್ವಲ್ಪ ಎಲ್ಲೋ ನಿಮ್ಗೆ KFC ತಿಂದಂಗಿರುತ್ತೆ, ಬಟ್ ಇನ್ನೂ ಎಕ್ಸ್ಟ್ರಾ ನಮ್ಮ ಇಂಡಿಯನ್ ಟೇಸ್ಟ್ ಮಸಾಲೆ ಇರುತ್ತೆ. ಸೊ ಖಂಡಿತವಾಗ್ಲೂ ಇದೆರಡು ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಹೆಂಗಿತ್ತು ಅಂತ. ನಿಮ್ಗೂ ಈ ತರ ಏನಾದ್ರು ಜಾಸ್ತಿ ರೆಸಿಪೀಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ತಿರ್ಗಾ ಕಮೆಂಟ್ ಮಾಡಿ ಹೇಳಿ ಯಾವ ತರ ರೆಸಿಪೀಸ್ ಬೇಕು ಅಂತ. ನಾನು ಕೂಡ ಟ್ರೈ ಮಾಡ್ತೀನಿ, ನಂಗೂ ಒಂದು ಎಕ್ಸ್ಪೆರಿಮೆಂಟ್ ತರ ಆಗುತ್ತೆ ಅಂಡ್ ಐ ವಾಂಟ್ ಟ್ರೈ ಮೋರ್ ಫುಡ್ ಅಂತಾನು ಇಷ್ಟ ನಂಗೆ. ಸೊ ಖಂಡಿತವಾಗ್ಲೂ ನಾನು ಇನ್ನು ಇದೇ ತರ ವಿಡಿಯೋಸ್ ನಿಮ್ ಮುಂದೆ ಕೊಡ್ತಾ ಇರ್ತೀನಿ ಅಂಡ್ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ವಿಡಿಯೋಸ್ ಎಲ್ಲಾನು ನಿಮ್ಗೆ ಪ್ರಯಾರಿಟಿ ಬರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ.